ಕಾಂತಾರ ದಿ ಮೋಸ್ಟ್ ಅವೈಟೆಡ್ ಮೂವಿ. ಕಾಂತಾರ ಸಿನಿಮಾ ಅಕ್ಟೋಬರ್ 2 ಅಂದ್ರೆ ಇವತ್ತು ರಿಲೀಸ್ ಆಗಿದೆ. ನಾನಂತೂ ತುಂಬಾನೇ ವೇಟ್ ಮಾಡ್ತಾ ಇದ್ದೆ. ಫೈನಲಿ ಆ ದೃಶ್ಯ ವೈಭೋಗನ ಕಣ್ ತುಂಬ್ಕೊಂಡಾಯ್ತು. ನಾನಂತೂ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋದು ತಪ್ಪಲ್ಲ, ಯಾಕಂದ್ರೆ ಕಾಂತಾರ ಪಾರ್ಟ್ 1 ಸಿನಿಮಾ ಆ ರೀತಿ ಪ್ರಭಾವ ಬೀರಿತ್ತು. ಆ ದೃಶ್ಯಗಳು ಹೇಗಿದ್ವು, ರಿಷಬ್ ಅವರ ಕಾಂತಾರ ಜರ್ನಿ ಪ್ರತಿಫಲ ಹೇಗಿತ್ತು, ಸಿನಿಮಾ ಹೈಪ್ ಮಾಡಿದಷ್ಟೇ ಚೆನ್ನಾಗಿದೆಯಾ, ಅವರೇಜ್ ಆಗಿದೆಯಾ ಅನ್ನೋದನ್ನ ಈ ರಿವ್ಯೂ ಅಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. ಕಾಂತಾರ ಚಾಪ್ಟರ್ 1 ಎ ಲೆಜೆಂಡ್. ನಿಮಗೆ ಗೊತ್ತಿರೋ ಹಾಗೆ ಈ ಸಿನಿಮಾದ ಬಿಗ್ ಹ್ಯಾಂಡ್ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ನಮ್ಮ ಒನ್ ಅಂಡ್ ಓನ್ಲಿ ರಿಷಬ್ ಶೆಟ್ಟಿ ಅವರು, ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಅವರು. ಸಿನಿಮಾದ ರಿವ್ಯೂ ಹೋಗಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಒಂದು ಲೈಕ್ ಮಾಡಿ, ವಿಡಿಯೋ ತುಂಬಾನೇ ರೀಚ್ ಆಗುತ್ತೆ. ಪ್ಲಾಟ್ ನ ವಿಚಾರಕ್ಕೆ ಬಂದ್ರೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ಯಾಕಂದ್ರೆ ಹೇಳಿದಷ್ಟು ಈ ಮೂವಿಗೆ ಸಸ್ಪೆನ್ಸ್ ಸ್ಪಾಯ್ಲರ್ ಆಗ್ಬಿಡುತ್ತೆ. ಕನ್ನಡಿಗರು ಎಲ್ಲ ಆ ಸಿನಿಮ್ಯಾಟಿಕ್ ವಿಷನ್ ನ ಥಿಯೇಟರ್ ಅಲ್ಲಿ ನೋಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಗುಲಶೇಖರ ತನ್ನ ಜಾಗ, ತನ್ನ ಆಡಂಬರ, ವೈಭೋಗದ ಆಸೆಯಿಂದ ಅಲ್ಲಿನ ರಾಜ್ಯದ ಜನತೆಗೆ ಹೇಗೆ ಹಿಂಸೆ, ಕ್ರೂರತ್ವನ ತೋರಿಸ್ತಾ ಇರ್ತಾನೆ. ಆಗ ಒಬ್ಬ ದಂಡನಾಯಕನಿಂದ ಹೇಗೆ ತೊಂದರೆಗೆ ಒಳಗಾಗ್ತಾನೆ, ತನ್ನ ಆಸೆಗಳನ್ನ ಹೇಗೆ ಕೊನೆಗಾಣ್ತಾನೆ, ದೈವ ಹೇಗೆ ತನ್ನ ರೂಪನ ತೋರಿಸುತ್ತೆ ಅನ್ನೋದೇ ಮೂವಿಯ ಸ್ಟೋರಿ. ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ದಿ ನಮ್ಮ ಕಾಂತಾರದ ಸಿನಿಮ್ಯಾಟೋಗ್ರಾಫರ್ ಅರವಿಂದ್ ಕಶ್ಯಪ್ ಅವರಿಗೆ. ಆ ಸೀನ್ಸ್, ವಿಷನ್ಸ್, ಕ್ಯಾಮ್ರಾ ಆಂಗಲ್ ಮೂವ್ಮೆಂಟ್ಸ್ ಟಾಪ್ ನಾಚ್ ಆಗಿದೆ. ಅವರು ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಅಂತ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ರಿಷಬ್ ಶೆಟ್ಟಿ ಅವರು ಡೈರೆಕ್ಷನ್ ವೈಸ್ ಅವರು ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿರೋದು, ಪ್ರೆಸೆಂಟೇಶನ್ ಮಾಡಿರೋದು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಪ್ರತಿಯೊಂದು ಸೀನ್ಸ್ಗೂ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್ ನ ಕೊಟ್ಟಿದ್ದಾರೆ. ಆ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಂದ್ರೆ ನಾವು ಅದ್ರ ಜೊತೆ ಜರ್ನಿ ಮಾಡ್ತಾ ಇದೀವಿ ಅಂತ ಫೀಲ್ ಆಗುತ್ತೆ. ಆ ಲೆವೆಲ್ಗೆ ಆ ಕದಂಬರ ಕಾಲಮಾನನ ತೋರಿಸಿದ್ದಾರೆ. ಆಕ್ಟಿಂಗ್ ವೈಸ್ ಅವ್ರು ಏನಂತ ಇವಾಗಾಗ್ಲೇ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಅವರು ಅವರಿಗೆ ಮಾಡಿರುವಂತ ಆಕ್ಟಿಂಗ್ ಗೆ ನ್ಯಾಷನಲ್ ಅವಾರ್ಡ್ ಸಿಗುವುದಂತೂ ಪಕ್ಕ. ಆ ಕ್ಯಾರೆಕ್ಟರ್ ಅಲ್ಲಿ, ಫೈಟಿಂಗ್ ಸೀನ್ಸ್ ಅಲ್ಲಿ ಅವರು ಮಾಡಿರುವಂತ ಎಫರ್ಟ್ ಗೆ ಒಂದು ಚಪ್ಪಾಳೆ ಬರ್ಲೇಬೇಕು. ಮತ್ತೆ ಬಿಜಿಎಂ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು. ಆ ಎಕ್ಸ್ಪೆಕ್ಟೇಷನ್ ನ ಕೆಳಗೆ ಬೀಳೋದಕ್ಕೆ ಬಿಡ್ಲಿಲ್ಲ ನಮ್ಮ ಅಜನೀಶ್ ಅಣ್ಣ. ಪ್ರತಿಯೊಂದು ಶಾರ್ಟ್ ಸೀನ್ಸ್ ನಲ್ಲಿ ಅವರ ಬಿಜಿಎಂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತೆ. ಅದರಲ್ಲೂ ಆ ದೈವದ ಸೀನ್ಸ್ ಬಂದಾಗ ಪ್ಯೂರ್ ಗೂಸ್ ಸ್ಟಫ್ ಅಂತ ಹೇಳ್ಬೋದು. ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಲ್ಲಿ ರುಕ್ಮಿಣಿ ವಸಂತ, ಗುಲ್ಶನ್ ದೇವಯ್ಯ, ಜೈರಾಮ್, ಕಿಶೋರ್ ಅವರ ಆಕ್ಟಿಂಗ್ ತುಂಬಾನೇ ಚೆನ್ನಾಗಿದೆ. ಗುಲ್ಶನ್ ದೇವಯ್ಯ ಆ ರೋಲ್ ಅಲ್ಲಿ ತನ್ನ 100% ನ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ರಿಷಬ್ ಅವರು ಅವ್ರನ್ನ ನೀಟಾಗಿ ಬಳಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಫಸ್ಟ್ ಹಾಫ್ ನಲ್ಲಿ ಸಿನಿಮಾ ಡೀಸೆಂಟ್ ಆಗಿ ಸ್ಟೋರಿ ರಿವೀಲ್ ಮಾಡ್ತಾ ಹೋಯಿತು. ಕಾಮಿಡಿ ಪ್ರೆಸೆಸ್ ನ ಜೊತೆಗೆ ಫೈಟ್ ಸೀಕ್ವೆನ್ಸ್ ನ ಇಟ್ಟು ಒಂದು ಸಖತ್ ಇಂಟರ್ವಲ್ ಬ್ಯಾಂಗರ್ ನ ಇಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಸ್ಲೋ ಆಗಿ ಕತೆ ಒಳಗೇನೆ ಕನೆಕ್ಟ್ ಆಗುತ್ತೆ. ಆ ಕ್ಲೈಮ್ಯಾಕ್ಸ್ ಅಲ್ಲಿ ರಿಷಬ್ ಅವರ ಎಕ್ಸಿಕ್ಯೂಷನ್, ರಕ್ತ ಚಾಮುಂಡಿ ಆರ್ಭಟ ಐಮ್ಯಾಕ್ಸ್ ಅಲ್ಲಿ ನೋಡ್ತಿದ್ರೆ ಪ್ಯೂರ್ ಗೂಸ್ ಟಂಪ್ಸ್ ಅಂತ ಹೇಳ್ಬೋದು. ಒಂದು ಕನ್ನಡದ ಸಿನಿಮಾ ಈ ರೀತಿ ವಿಜುವಲ್ಸ್, ಈ ರೀತಿ ಪ್ರೆಸೆಂಟೇಶನ್ ಕೊಡ್ತಾ ಇದ್ರೆ ಸ್ಯಾಂಡಲ್ವುಡ್ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಕಾಂತಾರ ಪಾರ್ಟ್ 1 ಸಿನಿಮಾದಲ್ಲಿ ನೀವು ಕೇವಲ ಒಂದು ದೈವನ ನೋಡಿರ್ತೀರ. ಬಟ್ ಈ ಚಾಪ್ಟರ್ 1 ಸಿನಿಮಾದಲ್ಲಿ 2 ದೈವಗಳ ದೃಶ್ಯ ವೈಭೋಗನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಓವರ್ ಆಲ್ ಈ ಸಿನಿಮಾ ಒಂದು ಗ್ರೇಟ್ ವಾಚ್. ಫ್ಯಾಮಿಲಿ ಜೊತೆ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇಷ್ಟು ದಿನ ವೇಟ್ ಮಾಡಿ ಆ ಸಿನಿಮಾನ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕೆ, ಹಾಗೆ ಕಾಂತಾರ ಪ್ರಪಂಚಕ್ಕೆ ನಮ್ಮೆಲ್ಲರನ್ನು ಕರ್ಕೊಂಡು ಹೋಗಿದ್ದಕ್ಕೆ ರಿಷಬ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. 2025 ನಲ್ಲಿ ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ಸಿನಿಮಾಗಳು ಪೀಕ್ ನಲ್ಲಿದೆ ಅಂತಾನೆ ಹೇಳ್ಬೋದು. ಸೂಪ್ ಫ್ರಮ್ ಸೋ ಸಿನಿಮಾದಿಂದ ಶುರುವಾಗಿ ಈ ಕಾಂತಾರ ಸಿನಿಮಾದಿಂದ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ